ಸಾಲು ಸಾಲು ಆರೋಪಗಳಿದ್ರು. ಬೆಂಗಳೂರಲ್ಲಿ DC ಕಚೇರಿ ಮೇಲೆ ರೇಡ್ ಮಾಡಿಲ್ಲ. ನಿಂಗಪ್ಪ ಕೋಟಿ ಕೋಟಿ ಹಣ ತಿಂದು ಜನಕ್ಕೆ ಮೋಸ ಮಾಡಿದ್ರು. ಲೋಕಾಯುಕ್ತ ಕಣ್ಣು ಮುಚ್ಕೊಂಡು ಕೂತಿದೆ. ಅಷ್ಟೇ ಅಲ್ಲ, ಇದೇ ನಿಂಗಪ್ಪ ಪ್ರಕರಣದಲ್ಲಿ ದೊಡ್ಡ ದೊಡ್ಡವರ ಹೆಸರುಗಳನ್ನ ಕೇಳಿ ಬಂದಿದ್ರು ಕೂಡ ಲೋಕಾಯುಕ್ತ ತುಟುಕ್ ಪಿಟುಕ್ ಅಂತ ಇಲ್ಲ, ಬಾಯಿ ಮುಚ್ಕೊಂಡು ಕೂತಿದೆ. ನಮಗೆ ಯಾಕೆ, ನಾವು ಯಾಕೆ ಮಾಡಬೇಕು ಅಂತನಾ ಅಥವಾ ನಿಮ್ಗಳ್ದೇನಾದರೂ ಡೀಲಿಂಗ ಅಂತ ಗೊತ್ತಿಲ್ಲ. ಸೊ ಸಾಕಷ್ಟು ನಿಂಗಪ್ಪ ಅಂತೂ ಲೋಕಾಯುಕ್ತ ಹೆಸರಲ್ಲಿ ಕೋಟಿ ಕೋಟಿನ ಬಾಚ್ಕೊಂಡಿದ್ದಾರೆ. ಹಿರಿಯ ಸಚಿವರೇ ಹೇಳಿದ್ದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಆದರೂ ಲೋಕಾಯುಕ್ತ ಯಾವುದೇ ಏನು ನೋ ಯೂಸ್, ತುಂಬ ಸೈಲೆಂಟ್ ಆಗಿದೆ. ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ, ಆದರೂ ರೇಡ್ ಮಾಡಿಲ್ಲ. ಮೋಸ್ಟ್ಲಿ ಲೋಕಾಯುಕ್ತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಿದ್ದೆ ಮಾಡ್ತಿದೆ, ಅಥವಾ ಎಲ್ಲಿದ್ದಾರೆ ಲೋಕಾಯುಕ್ತ, ಎಲ್ಲಿದೆ ಈಗ? ಆ ಪರಿಸ್ಥಿತಿ ಬಂದಿದೆ. ಈಗ ಲೋಕಾಯುಕ್ತದವ್ರು ಎಲ್ಲಿದ್ದಾರೆ? ಮಲ್ಕೊಂಡಿದ್ದಾರಾ? ನಿದ್ದೆ ಮಾಡ್ತಿದ್ದಾರಾ? ಅವ್ರನ್ನ ನಾವು ಎಬ್ಬಿಸ್ಬೇಕಾ? ಹೋಗಿ ಇಷ್ಟೊಂದು ಸಾಕ್ಷಿಗಳು ಸಿಕ್ಕಿದೆ, ಹೇಳಿ 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 ರೈಡ್ ಮಾಡಿ ಅಂತ ಹೇಳ್ಬೇಕಾ? ಈಗ ಲೋಕಾಯುಕ್ತ ಇಷ್ಟೊಂದು ಹಗರಣ ನಡೆದ್ರು ಲೋಕಾಯುಕ್ತ ಸೈಲೆಂಟ್ ಆಗಿರೋದು ಯಾಕೆ? ಬೇರೆ ರಾಜ್ಯದಲ್ಲಿ ಆಗಿಲ್ಲ, ನಮ್ಮ ರಾಜ್ಯದಲ್ಲೇ ಆಗಿದ್ದಾರೆ ರೀ ಸ್ವಾಮಿ, ಕರ್ನಾಟಕದಲ್ಲೇ ಆಗಿರೋದು. ಸಾಲು ಸಾಲು ಹಗರಣಗಳು, ಪ್ರಕರಣಗಳು ಎಲ್ಲವೂ ಕೇಳಿ ಬರ್ತಾ ಇದೆ. ಭ್ರಷ್ಟಾಚಾರದ ಸದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ.